ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದ ಗಂಭೀರ ಪ್ರಕರಣದ ಹಿನ್ನೆಲೆಯಲ್ಲಿ ಬಾಲಭವನದಲ್ಲಿರುವ ಸಖಿ ಕೇಂದ್ರಕ್ಕೆ ಡಿಡಿಪಿಐಎಂ ಆರ್ ಮಂಜುನಾಥ್ ಭೇಟಿ ನೀಡಿ ಸಂತ್ರಸ್ತ ಬಾಲಕಿಯ ಆರೋಗ್ಯ ಮತ್ತು ಭದ್ರತೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯಲ್ಲಿ ನಡೆದ ಘಟನೆಯಲ್ಲಿ ಶಿಕ್ಷಕನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಸಂತ್ರಸ್ತ ಬಾಲಕಿಯನ್ನು ಸುರಕ್ಷಿತವಾಗಿ ಸಖಿ ಕೇಂದ್ರದಲ್ಲಿ ಇರಿಸಲಾಗಿದ್ದು, ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಈ ವಿಡಿಯೋವು ಮಾಹಿತಿ ಮತ್ತು ಸಾಮಾಜಿಕ ಜಾಗೃತಿ ಉದ್ದೇಶಕ್ಕಾಗಿ ಮಾತ್ರ. ಇಲ್ಲ ಅವ್ರದ್ದೆಲ್ಲ ತಗೊಳೋದು ತಾಡ್ರಿ ಸರ್, ಬಂದಿರೋದು ಹೋಗೋದು ಅಷ್ಟೇ. ಹೌದು, ತಗೊಳೋದೇ ಇಲ್ಲ, ನಾವು ತೋರ್ಸೋಕ್ಕೂ ಬರಲ್ಲ. ಹಾಂ ಸರ್. ಹಲೋ, ಸರ್, ನಿನ್ನೆ ರಾಜಣ್ಣ ಹೆಚ್ಚು ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾರದೇವರಹಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಇವರು ಅಪ್ರಾಪ್ತ ಬಾಲಿಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಮಾಹಿತಿಯನ್ನು ನಿನ್ನೆ ನನ್ನ ಗಮನಕ್ಕೆ ಸಮಯ 4:00 ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಇಮಿಡಿಯೇಟ್ಲಿ BEO ಕಚೇರಿಗೆ ನಾನು ಮಾಹಿತಿಯನ್ನು ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಹಾಗೂ ಇವತ್ತು ನಾನೇ ಖುದ್ದಾಗಿ ಚಳ್ಳಕೆರೆ ತಾಲೂಕು ತಳಕು ಹೋಬಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆಯನ್ನು ದಾಖಲಿಸಿ ಈಗ ಸಂಬಂಧಪಟ್ಟಂಥ ಶಿಕ್ಷಕರಿಗೆ ಶಿಸ್ತು ಕ್ರಮಕ್ಕೆ ನಾವು ಈಗಾಗಲೇ ಕೈಗೊಂಡು ವರದಿಯನ್ನು ಸಹ ನಾನು ಪಡೆಯಲಾಗಿದೆ. ಈ ಸಂಬಂಧ ಎಲ್ಲ ತನಿಖೆಯೂ ಸಹ ಪ್ರಗತಿಯಲ್ಲಿದೆ. ಇನ್ನು ಪೊಲೀಸ್ ತನಿಖೆ ಮುಖಾಂತರ ಆಗ್ತಾಯಿದೆ. ನಾನು ಸಹ ನಮ್ಮ ಇಲಾಖಾ ವಿಚಾರಣೆಯನ್ನು ಸಂಬಂಧಪಟ್ಟಂಥ ಶಿಕ್ಷಕರ ಮೇಲೆ ಜರುಗಿಸಲಿಕ್ಕೆ ಕ್ರಮ ಹಾಕಿದ್ವಿ. ಈ ತಕ್ಷಣದಿಂದಲೇ ಸಂಬಂಧಪಟ್ಟಂಥ ಶಿಕ್ಷಕರ ಮೇಲೆ ಅಮಾನತಿನ ಆದೇಶವನ್ನು ನಾವು ನೀಡಲಾಗಿದೆ. ಈ ಕಾರ್ಯಕ್ರಮ, ಈ ಒಂದು ವಿಚಾರವನ್ನು ಅತಿ ತುರ್ತು ಮತ್ತು ಅಷ್ಟೇ ಹೆಚ್ಚು ಶೀಘ್ರವಾಗಿ ಇತ್ಯರ್ಥ ಮಾಡಿ ನ್ಯಾಯದ ಚೌಕಟ್ಟಿನಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತಂದು ತಮಗೆಲ್ಲ ಮಾಹಿತಿ ಹೇಳ್ತೇವೆ. ಶಿಕ್ಷಕನೇನು ಬಂಧಿಸಿದ್ದಾರೆ ಸರ್? ಇನ್ನೂ ಶಿಕ್ಷಕರನ್ನು ಈಗ ಪೊಲೀಸು ತನಿಖೆಯಲ್ಲಿ ಒಳಪಡಿಸಿದ್ದಾರೆ, ಬಂಧಿಸಿದ್ದಾರೆ. ಸರ್, ಈಗ ಭೇಟಿ ಕೊಟ್ಟರಲ್ಲ, ಭೇಟಿ ಕೊಟ್ಟಾಗ ಮನೆ ಹತ್ರಕ್ಕೆ ಭೇಟಿ ಕೊಟ್ಟಿದ್ರೆ ಅವ್ರ ಅಮ್ಮ ಅಥವಾ ಅವ್ರ ಅಣ್ಣ ಯಾರಾದರೂ ಸಿಕ್ಕಿದ್ರ? ಏನು ಹೇಳ್ತಾರೆ ಸರ್ ಅವರು? ಇಲ್ಲ, ನಾನು ಈಗ ರಜಾ ಇರೋದರಿಂದ ವಿದ್ಯಾರ್ಥಿನ ಈಗ ನಮ್ಮ ಏನು ಮಕ್ಕಳ ರಕ್ಷಣಾ ಘಟಕದಲ್ಲಿದ್ದಾರೆ ಬಾಲಭವನದಲ್ಲಿ. ನಾನು ನಮ್ಮ ಇಲಾಖೆ ಅಧಿಕಾರಿಗಳು ಅವನ್ನೆಲ್ಲ ಮಾತಾಡಿಸಿದ್ದಾರೆ. ನಾನು ಭೇಟಿ ಕೊಡಲಿಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಸರ್, ಶಿಕ್ಷಕನೇನೋ ಪಾಯ್ಸನ್ ತಗೊಂಡಿದ್ದಾರೆ ಅಂತ ಅದು ನನಗಿನ್ನೂ ಮಾಹಿತಿ ತರಿಸ್ಕೊಳ್ತಾ ಇದ್ದೀನಿ. ಅದರ ಬಗ್ಗೆ ಮಾಹಿತಿ ತಗೊಂಡು ನಾನು ಹೇಳ್ತಾ ಇದ್ದೀನಿ. మరి ಸರ್, ತಕ್ಷಣಕ್ಕೆ ಅಮಾನತ್ನಲ್ಲಿ ಅಮಾನತ್ತಾಗಿದೆ, ಜಾರಿ ಮಾಡಿ ಅವರಿಗೆ ಆಕ್ಷನ್ ತಗೊಂಡಿದ್ದೀವಿ. ಆಮೇಲೆ ಸರ್, ಇವರು ಪ್ರೈಮರಿ ಸ್ಕೂಲ್ ಟೀಚರು, ಹುಡುಗಿ ಬಂದು ಹೈಸ್ಕೂಲ್ SSLC, ಅದು ಯಾವ ರೀತಿ ಇದಾಗಿದೆ? ಅದು ಈಗ ತನಿಖೆ ಮಾಡಿದ ಮೇಲೇ ಅದು ಬರ್ತಕ್ಕಂಥ ವಿಚಾರ. ಅದು
ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಅದು ಯಾವುದೇ ರೀತಿಯ ಆ, ಲೈಂಗಿಕ ದೌರ್ಜನ್ಯ ಅಂದರೆ ಅದು ಕಾನೂನು ಪ್ರಕಾರ ಅದು ತಪ್ಪು. ಅದ್ರ ಪ್ರಕಾರ ನಾನು ಕ್ರಮ ಹಾಕಿದ್ದೀನಿ. ಸರಿ ಓಕೆ ಸರ್. ಥ್ಯಾಂಕ್ ಯು.